ಇವತ್ತು ನಾನು ಹೇಳೋಕ್ಕೆ ಹೊರಟಿರುವಂಥ ಕಥೆನ ನೀವು ಮನಸ್ಸಿನಿಂದ ಕೇಳಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೀತವೆ ಅಂತ ನಾ ಹೇಳಲ್ಲ. ಆದರೆ ಅದ್ಭುತಗಳನ್ನು ನಡೆಯುವಂಥ ಸಾಮರ್ಥ್ಯ ನಿಮ್ಮೊಳಗೆ ಬೆಳೆಯುತ್ತೆ, ನಿಮ್ಮೊಳಗೆ ಸೃಷ್ಟಿಯಾಗುತ್ತೆ. ಹೌದು ಸ್ನೇಹಿತರೆ, ಇವತ್ತು ಮೂರು ಸ್ನೇಹಿತರ ಒಂದು ಅದ್ಭುತ ಹಾಗೂ ಸ್ಫೂರ್ತಿದಾಯಕವಾದಂತಹ ಕಥೆನ ಹೇಳೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಮನಸ್ಸಿನಿಂದ ಕೇಳಿ. ಸ್ನೇಹಿತರೆ, ಇವತ್ತು ಮೂರು ಸ್ನೇಹಿತರು. ಆ ಸ್ನೇಹಿತರು ಯಾರು ಗೊತ್ತಾ? ಸ್ನೇಹ ಹಾಗೂ ನಂಬಿಕೆ ಮತ್ತು ಸಮಯ. ಸ್ನೇಹ ಒಂದು ದಿನ ಹೇಳುತ್ತೆ, ನಾನು ಹೃದಯಗಳನ್ನು ಒಂದು ಮಾಡ್ತೀನಿ ಅಂತ. ಸ್ನೇಹದ ಮಾತು ಕೇಳಿ ನಂಬಿಕೆ ಹೇಳುತ್ತೆ, ನಾನು ಕೋಪ ಮಾಡಿಕೊಂಡ್ರೆ ಆ ಒಂದಾದ ಹೃದಯಗಳನ್ನು ಒಡೆದು ಹಾಕ್ತೀನಿ ಅಂತ. ಆಗ ಒಡೆದರೆ ಮೊದಲಿನಂತೆ ಒಗ್ಗಟ್ಟಿನಿಂದ ಇರೋದಕ್ಕೆ ಸಾಧ್ಯನೇ ಆಗಲ್ಲ ಅಂತ. ಇವರಿಬ್ಬರ ಮಾತುಕತೆಯನ್ನು ಕೇಳಿ ಸಮಯ ಸುಮ್ಮನೆ ಶಾಂತವಾಗಿ ಮೌನವಾಗಿ ನಿಲ್ಲುತ್ತೆ. ಇಬ್ಬರಿಗೂ ಯಾಕೋ ಸಮಯ ಈ ರೀತಿ ನಿಂತಿದೆಯಲ್ಲ ಅಂತ ಸಮಯಕ್ಕೆ ಕೇಳ್ತಾರೆ. ಯಾರು ಗೊತ್ತಾ? ಸ್ನೇಹ ಹಾಗೂ ನಂಬಿಕೆ. ಸಮಯ ಏನು ಮಾತಾಡಲ್ಲ, ಸುಮ್ಮನೆ ನಿಲ್ಲುತ್ತೆ. ಅವರು ಬಲವಂತವಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಮಯ ಮಾತ್ರ ಒಂದು ಮಾತು ಕೂಡ ಆಡಲ್ಲ. ಕೊನೆಗೆ ಸಮಯನೇ ಮೆಲ್ಲನೆ ಮುಗುಳು ನಗುತ್ತಾ ಸ್ನೇಹ ಹಾಗೂ ನಂಬಿಕೆಗೆ ಹೇಳುತ್ತೆ, ನೀವು ಹೇಳಿರೋದು ಸತ್ಯ, ಆದರೆ ನಿಜವಾದ ಸ್ನೇಹಿತರು ಯಾರು ಎಂಬುದನ್ನು ನಾನು ತೋರಿಸ್ತೀನಿ ಅಂತ. ಸ್ನೇಹಿತರೆ, ಈ ಕಥೆಯ ಅರ್ಥ ನಿಮಗೆ ತಿಳಿದಿರಬಹುದು ಅಂತ ಅನ್ಕೋತೀನಿ. ತಿಳಿಯುತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ. ಸ್ನೇಹಿತರೆ, ನಿಮ್ಮ ಒಳ್ಳೆಯ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಅದು ಮುಖ್ಯ ಅನಿಸಲ್ಲ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತು ನಿಮಗೆ ಆತ್ಮಸ್ಥೈರ್ಯ ಹಾಗೂ ಇನ್ನಿತರ ವಿಧಗಳಲ್ಲಿ ಸಹಾಯ ಮಾಡ್ತಾರಲ್ಲ, ಅವರೇ ನಿಜವಾದ ಸ್ನೇಹಿತರು. ಆದ ಕಾರಣ ಸ್ನೇಹಿತರೆ, ಸ್ನೇಹದ ಸಂಬಂಧ ಕಟ್ಟಿದ ಮೇಲೆ ಆ ಸಂಬಂಧಕ್ಕೆ ಬೆಲೆ ಇರಬೇಕು, ಆ ಸಂಬಂಧದ ಬಗ್ಗೆ ಗೌರವಗಳನ್ನು ಇರಬೇಕು. ಆವಾಗಲೇ ಆ ಸ್ನೇಹದ ಸಂಬಂಧ ಬೆಟ್ಟ ಗುಡ್ಡಗಳಂತೆ ಗಟ್ಟಿ ಮುಟ್ಟಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಏನಂತೀರ ಸ್ನೇಹಿತರೆ? ನಮಸ್ಕಾರ ಹಾಗೂ ಧನ್ಯವಾದ. ಈ ವಿಡಿಯೋ ಬಗ್ಗೆ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ. ಹಾಗೂ ಮತ್ತಷ್ಟು ಇಂತಹ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.